ಶ್ರೀಮಾತ್ರೆ ನಮಃ. ಹಾಯ್ ಫ್ರೆಂಡ್ಸ್. ಏನಪ್ಪ ಅಂದರೆ ಮನೆಯಲ್ಲಿ ನಾವು ಒಂದೊಂದ್ಸತಿ ಲೋ ಫೀಲ್ ಆಗ್ತೀವಿ ಅಥವಾ ಪದೇ ಪದೇ ಕಾಯಿಲೆ ಬೀಳೋದು, ಮಕ್ಕಳು ಹುಷಾರು ತಪ್ಪೋದು, ಆಮೇಲೆ ಟೀನೇಜರ್ಸ್ ನಾವು ಹೇಳೋ ಮಾತು ಕೇಳದೇ ಇರೋದು, ಅಥವಾ ಕ್ಲಾಶಸ್ ಆಗೋದು ಮನೆಯಲ್ಲಿ, ಅಥವಾ ಏನಾದರೂ ಸ್ಟಕ್ ಅನ್ಸೋದು, ನಿಮಗೆ ಮೆಂಟಲಿ ಸ್ವಲ್ಪ ಲೋ ಫೀಲ್ ಆಗೋದು ಅಥವಾ ಡಿಪ್ರೆಷನ್ನು, ಈ ಥರದ್ದೆಲ್ಲ ಅನಿಸ್ದಾಗ ಒಂದು ಮ್ಯಾಜಿಕಲ್ ರೆಮಿಡಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಅದೇನು ಅಂದರೆ ಇಟ್ ಇಸ್ ಕಾಲ್ಡ್ ಜಲದೀಪ. ಜಲದೀಪ ಏನಂದರೆ ಅದನ್ನು ಎಷ್ಟು ನಮ್ಮ ಋಷಿ ಮುನಿಗಳು ಆ ಕಾಲದಿಂದಲೂ, ಪುರಾತನ ಕಾಲದಿಂದಲೂ ಯಜ್ಞ ಹೋಮಗಳೆಲ್ಲ ಮಾಡ್ಕೊಂಡು ಬಂದಿದ್ರು. ದಿಸ್ ಇಸ್ ನಥಿಂಗ್ ಬಟ್ ಅ ಮಿನಿ ಯಜ್ಞ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗೆ ಮಾಡೋದು ಅದನ್ನು ಡೀಟೇಲಾಗಿ ನೀವು ನೋಡಿ ಅದೇ ರೀತಿ ಮಾಡಿ, ಅದು ತುಂಬ ಇಂಪ್ಯಾಕ್ಟ್ ತೋರಿಸುತ್ತೆ ನಿಮಗೆ. ಸೊ ಇದಕ್ಕೇನು ಮಾಡಬೇಕು ಅಂದರೆ, ಫಸ್ಟ್ ಯು ನೀಡ್ ಟು ಫಿಲ್ ದ ಗ್ಲಾಸ್ ವಿತ್ 70% ಆಫ್ ವಾಟರ್. ಸೊ 70% ಅದು ವಾಟರ್ ಫಿಲ್ ಆಗಬೇಕು, ವಾಟರ್ ಎನರ್ಜಿ. ಸೊ ಇದು ಗಾಜಿನ ಗ್ಲಾಸ್ ಆಗಿರಬೇಕು. 70% ಇದರಲ್ಲಿ ನಾವು ನೀರು ಫಿಲ್ ಮಾಡಿದ್ದೀವಿ. ಅದರ ಮೇಲೆ ನೀವು ಇನ್ನೊಂದು 30% ತುಪ್ಪನಾದರೂ ಹಾಕ್ಬೋದು, ಕೊಬ್ಬರಿ ಎಣ್ಣೆನಾದರೂ ಹಾಕ್ಬೋದು. ಶ್ರೇಷ್ಠ ಅಂದರೆ ನಮಗೆ ತುಪ್ಪ ಬೇಸಿಕಲಿ. ಅದ್ರ ಜೊತೆಗೆ ನೀವು ಅಂದರೆ ಅದಿಲ್ಲ ಅಂದರೆ ನೀವು ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್ ಆದರೂ ಹಾಕ್ಬೋದು. ಸೊ ಅದರ ನಂತರ ನೀವು ಈ ಥರ ಹೂ ಬತ್ತಿ ಬರುತ್ತಲ್ಲ, ಈ ಹೂ ಬತ್ತಿನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಇಲ್ಲಿ ನೋಡಿ ಈ ಥರ ಮಾಡಿದ್ದೀನಿ ನಾನು. ಸ್ಪ್ರೆಡ್ ಮಾಡಿ ಅದನ್ನು ಇದ್ರ ಮೇಲೆ, ತುಪ್ಪದ ಮೇಲೆ ಹಿಂಗೆ ಇಡಬೇಕು. ಸೊ ಈ ರೀತಿಯಾಗಿ ಬತ್ತಿನ ನಾವು ಒಂದು ಸತಿ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಸೊ ಅದರ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟರೆ ಒಳ್ಳೆಯದು. ನಿಮಗೆ ಟೈಮ್ ಇದ್ದರೆ, ನಿಮಗೆ ಬಿಡುವಿದ್ರೆ, ಪುರ್ಸೊತ್ತಿದ್ರೆ ಒಂಚೂರು ಇಡ್ಬೋದು. ಇಲ್ಲ ಅಂದರೆ ಅದೇನು ಲಿಮಿಟೇಷನ್ಸ್ ಇಲ್ಲ, ಏನು ತೊಂದರೆ ಇಲ್ಲ. ಹೆಂಗಾದರೂ ನಿಮ್ಗೆ ಹೆಂಗಿಷ್ಟ ಹಂಗೆ ಮಾಡಿ. ಹೆಣ್ಮಕ್ಳು ಯಾವಾಗಾದರೂ ಅಂಟಿಸ್ಬೋದು. ಎವ್ರಿ ಮಂತ್ ನೀವು ಪ್ರತಿದಿನ ಅಂಟಿಸ್ಬೋದು. ಮಕ್ಕಳು ಮಲಗಿದ್ರೆ ಚಿಕ್ಕ ಮಕ್ಕಳು ಆ ರೂಮಲ್ಲೇ ಇಡ್ಬೋದು ಅಂಟಿಸಿ. ನೀವು ಇರೋ ಲಿವಿಂಗ್ ಸ್ಪೇಸ್ ಅಂದರೆ ನಾವು ಫ್ಯಾಮ್ಲಿ ಎಲ್ಲ ಕೂತ್ಕೊಳ್ಳೋ ಒಂದು ಲಿವಿಂಗ್ ಏರಿಯಾದಲ್ಲೂ ಅಂಟಿಸ್ಬೋದು. ಇಟ್ ಈಸ್ ವೆರಿ ಗುಡ್. ಅದಕ್ಕೆ ಏನೂ ಇದಿಲ್ಲ, ಲಿಮಿಟೇಷನ್ಸೇ ಇಲ್ಲ. ನಿಮ್ಗೆ ಹೆಂಗೆ ಬೇಕು, ಯಾವಾಗ ಬೇಕು, ನಿಮ್ಮ ಟೈಮ್ ಕನ್ಸ್ಟ್ರೈನ್ಮೆಂಟ್ ನೋಡಿಕೊಂಡು ನೀವು ಅದ್ರ ಪ್ರಕಾರ ಮಾಡ್ಕೊಬೋದು. ಸೊ ಇದನ್ನು ಅಂಟಿಸೋಣ ಬನ್ನಿ. ಇದನ್ನು ಜಲದೀಪ ಅಂತಾರೆ. 70% ವಾಟರ್, 30% ನೀವು ತುಪ್ಪ ಹಾಕಿದ್ದೀರಾ ಅಥವಾ ಎಣ್ಣೆ, ದೀಪದ ಎಣ್ಣೆ. ನಿಮಗೆ ತುಪ್ಪ ಇಲ್ಲ ಅಂದ್ರೂ ನೀವು ಕೋಕೋನಟ್ ಆಯಿಲ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ನೀವು ಇದನ್ನು ಸಂಕಲ್ಪ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟ್. ಯು ನೀಡ್ ಟು ಮ್ಯಾನಿಫೆಸ್ಟ್ ದಟ್ ಇಟ್ ಈಸ್ ಕ್ಲಿಯರಿಂಗ್ ದ ಎನರ್ಜೀಸ್ ರೌಂಡ್ ಇಟ್. ಅಂದರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ತರ್ತಾ ಇದೆ, ಆಚೆ ಈಚೆ ಇರೋ ಎನರ್ಜೀಸ್ ಎಲ್ಲ ನೆಗೆಟಿವಿಟಿ ತೆಗೆದು ಅದು ಕ್ಲಿಯರ್ ಮಾಡ್ತಾ ಇದೆ ಅಂತ. ಅದು 5 ಎಲಿಮೆಂಟ್ಸು, ಪಂಚಭೂತಗಳಿಂದ ಕನೆಕ್ಟ್ ಮಾಡುತ್ತೆ ನಮ್ಮನ್ನು. ಆಮೇಲೆ ನಮ್ಮ 9 ಪ್ಲ್ಯಾನೆಟ್ಸನ್ನು ಕ್ಲಾರಿಟಿ ಕೊಡುತ್ತೆ, ಕ್ಲಾರಿಫೈ ಮಾಡುತ್ತೆ. ಇನ್ನೊಂದೇನೆಂದರೆ ಅದು ನಮ್ಮ ಮನೆಯದು ವಾಸ್ತುನ ಬ್ಯಾಲೆನ್ಸ್ ಮಾಡುತ್ತೆ. ದಟ್ ಈಸ್ ರಿಯಲಿ ವಂಡರ್ಫುಲ್. ಸೊ ಈ ದೀಪ ಮಾಡ್ದಂಗೆ ಒಂದೇ ಒಂದು ದೀಪ ಇಷ್ಟು ಬೆನಿಫಿಟ್ಸ್ ಕೊಡ್ತಾ ಇದೆ ಅಂದರೆ, ಇಸ್ಂಟ್ ದಟ್ ಗ್ರೇಟ್? ಸೊ ನಮಗೆ ಜಲದೀಪದ ಬಗ್ಗೆ ತಿಳಿಸ್ಕೊಟ್ಟಿರೋದು ನಮ್ಮ ಅಗ್ನಿ ಪುರಾಣ. ಅಂದರೆ ಆ ಕಾಲದಿಂದಲೂ ನಮ್ಮ ಋಷಿ ಮುನಿಗಳು, ತ್ರೇತಾಯುಗ, ದ್ವಾಪರ ಯುಗ, ಆವಾಗಲಿಂದಲೂ ಅನಾದಿ ಕಾಲದಿಂದಲೂ ಹೋಮಗಳು, ಯಜ್ಞಗಳನ್ನ ಲೋಕ ಕಲ್ಯಾಣಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಫಾರ್ ದ ಬೆಟರ್ಮೆಂಟ್ ಆಫ್ ದ ವರ್ಲ್ಡ್ ನಮ್ಮ ಋಷಿಗಳು ದೇ ಹ್ಯಾವ್ ಡನ್ ಆಲ್ ದಿಸ್ ಯಜ್ಞಾಸ್ ಆ್ಯಂಡ್ ಹೋಮಸ್. ಸೊ ಇದನ್ನು ನಾವು ಮನೆಗೆ, ನಮ್ಮ ಮನೆ ಮಟ್ಟಿಗೆ ಅಂಟಿಸ್ತೀವಿ. ಅಂದರೆ ಇದು ನಮ್ಮ ತಾಯಿಯವರು ಆವಾಗಲಿಂದಲೂ ಅಂಟಿಸ್ತಾ ಇದ್ರು. ಸೊ ಗ್ರ್ಯಾಟಿಟ್ಯೂಡ್ ಐ ಲರ್ನ್ ಫ್ರಮ್ ಹರ್. ಸೊ ಇದರಿಂದ ಏನಂದರೆ, ನಾವು ಓದೋ ಮಕ್ಕಳಿಗೆ ಇದ್ರ ಮುಂದೆ ಕೂರಿಸಿ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿಸೋದು, ಅಥವಾ ಅವರು ಓದೋ ಟೇಬಲ್ ಹತ್ರ ಇಡೋದು. ಅದರಿಂದ ಅವ್ರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಬಿಕಾಸ್ ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ಅದಲ್ದಿರ ವಯಸ್ಸಾದವ್ರ ಮನೇಲಿ ಇರ್ತಾರೆ, ಅವ್ರಿಗೆ ನೋವು, ಅದು ಇದು, ಆರ್ಥ್ರೈಟಿಸು, ಪೇಯ್ನ್ಸು, ಸ್ಲೀಪ್ ಡಿಸಾರ್ಡರ್ಸು, ಆ ಥರದ್ದೆಲ್ಲ ಇರುತ್ತೆ. ಸೊ ಇದು ಅಂಟಿಸೋದ್ರಿಂದ, ಅವ್ರ ರೂಮಲ್ಲಿ ಅಂಟಿಸೋದ್ರಿಂದ ಅವ್ರಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕುತ್ತೆ. ಸೊ ಇದು ಉರಿದಾದ್ಮೇಲೆ ಆಬ್ವಿಯಸ್ಲಿ ತುಪ್ಪ ಖಾಲಿಯಾಗಿರುತ್ತೆ. ಸೊ ಆ ಮಿಕ್ಕಿರೋ ನೀರನ್ನು ನಮ್ಗೆ ಎಲ್ಲಿ ನೋವುಗಳಿದೆ, ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ಲಿ ಹಚ್ಬೋದು ಮಿಕ್ಕಿರೋ ನೀರನ್ನು. ಆಮೇಲೆ ನಮ್ಮ ಸ್ನಾನದಲ್ಲೂ ಒಂಚೂರು ಹಾಕ್ಕೊಬೋದು. ಯಾಕಂದರೆ ಇದು ತುಂಬ ಸೇಕ್ರೆಡ್ ಆಗಿರುತ್ತೆ ಆ ನೀರು, ವಾಟರು. ಸ್ನಾನಕ್ಕೂ ಹಾಕ್ಕೊಬೋದು. ಇನ್ಫ್ಯಾಕ್ಟ್ ಮನೆ ಒರೆಸೋಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು. ಆಮೇಲೆ ಮಿಕ್ಕಿರೋ ನೀರನ್ನು ನಾವು ನಮ್ಮ ಗಿಡಗಳಿಗೂ ಹಾಕ್ಬೋದು.
ಸೊ ಇದು ನಾವು ನೀರು ಹಾಕುವಾಗ ನಾವು ಒಂಚೂರು ರೋಸ್ ವಾಟ್ರು ಹಾಕ್ಬೋದು ಇದು ನೀರೊಳಗೆ ಸ್ವಲ್ಪ, ಸೊ ದಟ್ ಅದು ಮನೆಗೆ ಲಕ್ಷ್ಮಿನ ಬರ್ಮಾಡ್ಕೊಂಡಂಗೆ, ಅಂದರೆ ಇಂಬೈಬ್ ಮಾಡ್ಕೊಂಡಂಗೆ. ಯು ಆರ್ ಇನ್ವೈಟಿಂಗ್ ಲಕ್ಷ್ಮಿ ಬೈ ಆ್ಯಡಿಂಗ್ ಲಿಟಲ್ ರೋಸ್ ವಾಟರ್ ಟು ದ ರಿಮೈನಿಂಗ್ ವಾಟರ್. ಆ್ಯಂಡ್ ಅದು ಲಕ್ಷ್ಮಿಗೆ ಪರಿಮಳ ಅಂದರೆ ತುಂಬ ಇಷ್ಟ ಅಲ್ವಾ, ಎಕ್ಸ್ಪೆಷಲಿ ರೋಸ್ ವಾಟರ್ದೆಲ್ಲ. ಸೊ ಅದರಿಂದ ತುಂಬ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ, ಮನಿ ಅಬಂಡೆನ್ಸ್ಗೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಯಾವಾಗಾದರೂ ಈ ದೀಪನ ಅಂಟಿಸ್ಬೋದು. ಶುಕ್ರವಾರ, ಎವ್ರಿ ವೀಕ್, ಫ್ರೈಡೆ ಅಥವಾ ನ್ಯೂ ಮೂನ್, ಫುಲ್ ಮೂನ್, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಹಬ್ಬಗಳಲ್ಲಿ, ಸಂಕ್ರಾಂತಿ, ಯುಗಾದಿ, ಗಣೇಶ ಹಬ್ಬ, ಆ ಥರ ಇನ್ಫ್ಯಾಕ್ಟ್ ದಿನಾನೂ ಅಂಟಿಸ್ಬೋದು. ಅದಕ್ಕೇನು ಲಿಮಿಟೇಷನ್ಸ್ ಇಲ್ಲ, ಯಾಕಂದರೆ ತುಂಬ ಒಳ್ಳೆಯದು. ಸೊ ಈ ರೀತಿ ನೀವು ದೀಪ ಅಂಟಿಸೋದ್ರಿಂದ ನಮ್ಮ ಮನೆಗೆ ಯಾವ ನೆಗೆಟಿವ್ ಎನರ್ಜೀಸು ಬರಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾರಾದರೂ ಏನಾದರೂ ಕೆಡಕ್ ಮಾಡಿಸಿರ್ತಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ, ನಿಮಗೆ ಆ ಫೀಲ್ ಇದ್ದರೆ, ಅಥವಾ ಮನೆಯಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ ಅನಿಸಿದ್ರೆ, ಅಥವಾ ನಿಮ್ಗೆ ಸ್ಟ್ರಕ್ ಆಗೋಗಿದ್ದೀನಿ, ಏನು ಮುಂದಕ್ಕೇನು ಇದು ಮುಂದುವರಿತಾ ಇಲ್ಲ ನಾನು ಅಂತ ಅನಿಸಿದ್ರೆ, ಆ ನೆಗೆಟಿವ್ ಎನರ್ಜೀಸ್ ಏನೂ ಇದು ಒಳಗೆ ಬರೋಕ್ಕೆ ಬಿಡಲ್ಲ. ನಮ್ಮ ಜಲದೀಪ ಅಷ್ಟು ಪವರ್ಫುಲ್ ಇದು. ಸೊ ಇದನ್ನು ಯಾರಾದರೂ ಅಂಟಿಸ್ಬೋದು, ಯಾವ ಜಾತಿಯವರಾಗಲಿ, ಅಥವಾ ಮೇಲ್ ಫೀಮೇಲ್, ಗಂಡಸರೇ ಅಂಟಿಸ್ಬೇಕು, ಮಕ್ಕಳೇ ಅಂಟಿಸ್ಬೇಕು, ಆ ಥರ ಏನೂ ರೂಲ್ ಇಲ್ಲ. ಹೆಂಗಸರು ಅಷ್ಟೇ ಯಾವಾಗಾದರೂ ಅಂಟಿಸ್ಬೋದು, ಎನಿ ಟೈಮ್. ಅವ್ರಿಗೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬೇಸಿಕಲಿ ಇದಕ್ಕೇನು ಲಿಮಿಟೇಷನ್ಸ್ ಇಲ್ಲ. ನಮ್ಮ ಮನಸ್ಸು ಶಾಂತಿಗೆ, ನಮ್ಮ ಇದಕ್ಕೋಸ್ಕರ ನಾವು ಇದನ್ನು ಅಂಟಿಸಿ ನಾವು ಇದ್ರ ಬೆನಿಫಿಟ್ಸನ್ನು ಪಡ್ಕೊಳ್ಳೋಣ.